ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿಯಲ್ಲಿ ಮೊಟ್ಟೆ ದಾಳಿ ಮಾಡಿದವರ ಸುಳಿವು ಗೊತ್ತಾಗ್ತಾ ಇದೆ. ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಪೊಲೀಸರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಆರ್ ನಗರದ ಶಾಸಕ ಮುನಿರತ್ನ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಬರಬೇಕಾದ್ರೆ ನಂದಿನಿ ಲೇಔಟ್ ವ್ಯಾಪ್ತಿಯಲ್ಲಿ ಈ ಪ್ರಕರಣವನ್ನು ನಡೆದಿತ್ತು. ಆ ಪ್ರಕರಣ ನಡೆದಿರುವಂಥ ಸಂದರ್ಭದಲ್ಲಿ ಬಹಳ ಎಲ್ಲರೂ ಗಾಬರಿಯಾಗಿದ್ದರು. ಇದು ಮೊಟ್ಟೆನಾ, ಆ್ಯಸಿಡ್ಡಾ, ರಾಸಾಯನಿಕ ಪದಾರ್ಥಗಳಲ್ಲಿತ್ತ, ಕೊಲೆ ಸಂಚ ಅಥವಾ ಅವರನ್ನು ಹೆದರಿಸುವ ಬೆದರಿಸುವ ಭಾಗವಾಗಿ ನಡೆದಿರೋದಾ ಅಥವಾ ಸ್ವತಃ ಮುನಿರತ್ನ ಅವರೇ ಸೃಷ್ಟಿ ಮಾಡಿಕೊಂಡಿರುವಂಥ ಘಟನೆನ, ಹೀಗೆಲ್ಲ ಅನೇಕ ರೀತಿಯ ಚರ್ಚೆಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಪೊಲೀಸರಿಂದ CCTV ಜಾಲಾಡಿದ್ದಾರೆ. ಬುಧವಾರ 11:40ಕ್ಕೆ ನಡೆದಿರುವಂಥ ಘಟನೆ ಇದು. ಮುನಿರತ್ನ ತಲೆ ಮೇಲೆ ಮೊಟ್ಟೆ ಬಿದ್ದಿತ್ತು. ಆರೋಪಿಗಳನ್ನು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಲಾಗ್ತಾ ಇದೆ. ಸಿಕ್ಕಿ ಹಾಕಿಕೊಳ್ಳುವ ಭಯದಲ್ಲಿ ಓಡೋಗಿದ್ದಾರೆ ಆರೋಪಿಗಳು. 11:47 ಎಸ್ಕೇಪ್ ಆಗಿದ್ದಾರೆ. ಹೀಗೆ ಎಸ್ಕೇಪ್ ಆಗ್ತಾ ಇರುವಂಥ ದೃಶ್ಯ, ಮೊಟ್ಟೆ ಹೊಡಿತಾ ಇರುವಂಥ ದೃಶ್ಯ CCTVಲಿ ಸೆರೆಯಾಗಿದೆ. ಆರೋಪಿಗಳು ಮೊಟ್ಟೆ ಹೊಡೆದು ಪರಾರಿ ಆಗ್ತಿರುವಂಥ ದೃಶ್ಯಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಅಲ್ಲಿ ಈಗ ಬೆಂಗಳೂರಿನಲ್ಲಿ ಸಾವಿರಾರು CCTVಗಳಿದೆ. ಗಲ್ಲಿಗಳಲ್ಲೂ ರಸ್ತೆಗಳಲ್ಲೂ ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ CC ಕ್ಯಾಮ್ರಾ ಇದೆ. ನಿನ್ನೆ ನಡೆದಿರುವಂಥ ಘಟನೆಯನ್ನು ಬಳಿಕ ಆಗಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಮುನಿರತ್ನ ಹಾಗೂ ಬೆಂಬಲಿಗರ ಜೊತೆ ನಡೆದುಕೊಂಡು ಬರ್ತಾ ಇರುವಂಥ ವ್ಯಕ್ತಿಗೆ ಮೊಟ್ಟೆ ದಾಳಿ ಆಗುತ್ತೆ. ಮೊಟ್ಟೆ ದಾಳಿಯ ಸಂದರ್ಭದಲ್ಲಿ ಕೆಲವರನ್ನು ಕೂಗ್ತಾರೆ, ಇಲ್ಲೇನೋ ಆಯಿತು ಅಂತ ಹೇಳಿ. ಆನಂತರದಲ್ಲಿ ಮೊಟ್ಟೆ ಎಸೆದಂಥ ವ್ಯಕ್ತಿಗಳನ್ನು ಅಲ್ಲೇ ಹಿಡ್ಕೊಂಡು ಪೊಲೀಸರಿಗೆ ಕೊಡ್ತಾರೆ. ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿ ನಿನ್ನೆ ಜಾಮೀನು ಕೂಡ ಆಗಿದೆ, ಅವರು ಬಿಡುಗಡೆ ಆಗಿದ್ದಾರೆ. ಆದರೆ ಯಾರಿವರು? ಸಿಕ್ಕಿ ಹಾಕಿಕೊಂಡಿರುವಂಥ ಮೊಟ್ಟೆ ದಾಳಿ ಮಾಡಿದಂಥ ವ್ಯಕ್ತಿಗಳ್ಯಾರು? ಯಾರ ಕಡೆಯವರು, ಯಾರ ಗುಂಪಿನವರು, ಯಾವ ಪಕ್ಷದವರು? ಈ ಬಗ್ಗೆ ತನಿಖೆ ಮುಂದುವರಿತಾ ಇದೆ. ಸದ್ಯಕ್ಕೆ ಮೇಲ್ನೋಟಕ್ಕೆ ಅವರು ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟೇ ಪೊಲೀಸರಿಂದ ಕ್ಲಿಯರ್ ಕಟ್ ಮಾಹಿತಿ ಬರಬೇಕಾಗಿದೆ. CCTV ಫುಟೇಜ್ಗಳನ್ನು ನೋಡ್ತಾ ಇದ್ದೀರಿ. ಮೊಟ್ಟೆ ದಾಳಿಯ ನಂತರದಲ್ಲಿ ಒಬ್ಬ ವ್ಯಕ್ತಿ ಓಡಿ ಹೋಗ್ತಾ ಇದ್ದಾನೆ. ಓಡಿ ಹೋಗ್ತಾ ಇರುವಂಥ ಆ ಕಳವಳ ಗಾಬರಿ ನೋಡಿದ್ರೆ ಅವನು ಆ ಮೊಟ್ಟೆ ದಾಳಿಯಲ್ಲಿ ಪಾಲ್ಗೊಂಡಿದ್ದ ಅನ್ನೋದು ಗೊತ್ತಾಗುತ್ತೆ. ಓಡಿ ಹೋಗ್ತಾ ಇರುವಂಥ ದೃಶ್ಯ ಅಕ್ಕಪಕ್ಕದಲ್ಲಿರುವಂಥ CCTVಯಲ್ಲಿ ಲಭ್ಯವಾಗಿದೆ. ಇನ್ನೂ ಅನೇಕ CCTVಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಅದರ ಮೂಲಕ ಮೊಟ್ಟೆ ದಾಳಿ ಹೇಗೆ ನಡೀತು, ಯಾವ ರೀತಿ ಸಂಚು ರೂಪಿಸಿದ್ರು, ಎಲ್ಲಿ ಕಾದು ನಿಂತಿದ್ರು, ಹೇಗೆ ಅವರು ಪ್ರೀಪ್ಲ್ಯಾಂಡ್ ಆಗಿ ಇದನ್ನು ಯೋಜಿಸಿದ್ರು, ಎಲ್ಲಿಂದ ಬಂದಿದ್ರು, ಎಲ್ಲ ಮಾಹಿತಿಯು ಕೂಡ ಪೊಲೀಸರಿಗೆ ಲಭ್ಯವಾಗಲಿದೆ.